ಎರಡನೇದಾಗಿ ಟಿ ಸಿ ಎಲ್ಲಿ ಹೆಣ್ಮಕ್ಳೆಲ್ಲ ಆಡ್ತಾರೆ ಅಂತ ಇನ್ನೂ ದುಃಖ ಆಯಿತು ಮತ್ತು ಖುಷಿನೂ ಆಯಿತು. ಯಾಕಂದ್ರೆ ರಾಜಕಪ್ಪಲ್ಲಿ ಯಾರು ಬರೀ ಹೆಣ್ಮಕ್ಳು ಇದ್ರು, ಹೆಣ್ಮಕ್ಳು ಆಗೋದಿರಲಿಲ್ಲ. ಇಲ್ಲಿ ಟಿ ಸಿ ಎಲ್ಲಿ ಎಲ್ಲ ನಮ್ಮ ಊರಿಗೆ 3-4 ಜನ ಹುಡುಗಿರು ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಭಾಳ ಸಂತೋಷದ ವಿಷಯ. ಹೆಣ್ಮಕ್ಳು ಎಲ್ಲರೂ ಪಾಲ್ಗೊಳ್ಬೇಕು ಇಲ್ವಾ? ಬರೀ ಸ್ಟಾರ್ಸ್ ಅಷ್ಟೇ. ಓಕೆ. ಆಮೇಲೆ ನನ್ನ ಕರೆಯಕ್ಕೆ ಬಂದಾಗ ನಾನು ಹೇಳಿದೆ, ನನ್ನ ಯಾಕೆ ಕರೀತಿದ್ರೆ ಅಲ್ಲೇ ಸೆಲೆಬ್ರಿಟಿ ಸಿಕ್ಕಾಪಟ್ಟೆ ತುಂಬಿದ್ದಾರೆ, ಟಿ ಸಿ ಎಲ್ ಅಂದ್ರೆ ಎಲ್ಲ ಅಲ್ಲೇ ಇದ್ದಾರೆ, ಇನ್ನು ಅನ್ನ ಬೇರೆ ಏನು ಕರೀತಿದ್ದೀರ ಅಂತಂದರೆ ಇಲ್ಲ ಬರೀ ಸಾರಿಗೆ ಒಬ್ಬರಿಗೆ ಸರ್ ಅಂತ. ಈ ರಾಜ್ ಕಪ್ ಆಡೋದ್ರಲ್ಲಿ 2 ತಿಂಗಳು ಕೆಲಸ ಮಾಡ್ಬಿಟ್ಟು ಬರೀ ನಾವು ಬೌಲಿಂಗ್ ಪ್ರಾಕ್ಟೀಸ್ ಮಾಡೋದು, ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡೋದು, ನೆಟ್ಟಲ್ಲಿ ಇದೇ ಮಾಡ್ಕೊಂಡಿದ್ವಿ. 2 ತಿಂಗಳು ಕ್ರಿಕೆಟ್ ಆಡಬೇಕಾದ್ರೆ ಎಲ್ಲ ಸ್ನೇಹಿತರಾದ್ರು ನಮಗೆ. ಆ್ಯಂಡ್ ಆ 2 ತಿಂಗಳು ಕ್ರಿಕೆಟ್ ಆಡಿ ಸುಮಾರು ವೀಡಿಯೋಗಳೆಲ್ಲ ಓದಿಲ್ಲ. ತುಂಬ ಜನ ನಾನು ಫೋನ್ ಮಾಡೋದು, ಸರ್ ನಮ್ಮದೊಂದು ಮ್ಯಾಚ್ ಇದೆ, ನಮ್ಮದೊಂದು ಟೀಮ್ ಇದೆ, ನಾವು ಆಡ್ತಿದ್ದೀವಿ, ಇಲ್ಲ ಆಡ್ತಿದ್ದೀವಿ. ಅಯ್ಯೋ ಗುರು ಅದೇ ಶೂಟಿಂಗ್ ಮಾಡಬೇಕಿಲ್ಲ, ಕ್ರಿಕೆಟ್ ಆಡಬೇಕು, ದಯವಿಟ್ಟು ಬೇಡ, ನಾವು ಆಡಬೇಕಲ್ಲ. ಈಗ ಪುನಃ ಆಲ್ರೆಡಿ ಫೋನ್ ಮಾಡೋದು, ಫೆಬ್ರವರಿಯಿಂದ ಸರ್ ಶುರು ಸರ್, ಜನವರಿಯಿಂದ ಫ್ರೀ ಮಾಡ್ತೀವಿ ಸರ್ ಅಂತ. ಇಲ್ಲ ಅಷ್ಟೇ ಶೂಟಿಂಗ್ ನಡೀತಿದೆ ಅಷ್ಟೇ, ಓಡಿಸಿ ಮಾಡ್ಕೊಂಡು ದಯವಿಟ್ಟು ಆಗಲ್ಲ, ಯಾವಾಗಲೋ ವರ್ಷದಲ್ಲಿ ಒಂದು ಸಲ ಆಡ್ಬೋದು ಅಷ್ಟೇ. ಆ್ಯಂಡ್ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ನಮ್ಮ ಪಾಠ ನಾವೆಲ್ಲ ಇರ್ತೀವಿ, ಆ್ಯಂಡ್ ನಮ್ಮದೇ ಸಿನಿಮಾಗಳು ಶೂಟಿಂಗು, ನಮ್ಮದೇ ರೈತರು ಇರ್ತೀವಿ. ಇನ್ನೊಂದು ಅಷ್ಟೇ ಫ್ರೆಂಡ್ಸ್ ಆಗ್ತಾರೆ, ಇನ್ನೊಂದು ಅಷ್ಟೇ ಹೊಸ ಹುಡುಗರು ಇರುತ್ತೆ, ಬೆರೆಯೋ ಟೈಮ್ ಸಿಗುತ್ತೆ, ಅವಕಾಶ ಸಿಗುತ್ತೆ. ಇನ್ನೇನು ಕಲಿಕೆ ಸ್ಪೋರ್ಟ್ಸ್ ಒಂಥರ ಮೆಡಿಟೇಷನ್ ಇದೆ ನಮ್ಮ ದೇಹಕ್ಕೆ ಆ್ಯಂಡ್ ಮನಸ್ಸಿಗೆ ಎಲ್ಲದಕ್ಕೂ ಒಂಥರ ಏನೋ ಶಾಂತಿ ಕೊಡುವಂಥ ಕ್ರೀಡೆಗಳಲ್ಲಿ ಯಾವಾಗಲೂ ಇರಬೇಕು ಲೈಫ್ನ ಇನ್ನೊಂದಷ್ಟು ದಿವಸ ಅಭಿವೃದ್ಧಿ ಮಾಡಬೇಕು ನಾವು, ಆರೋಗ್ಯ ದೃಷ್ಟಿಯಿಂದ ನೋಡ್ಬೋದು. ಹಾಗೆ ಇವತ್ತು ಟಿ ಸಿ ಎಲ್ ಏನು ಮಾಡ್ತಾ ಇದ್ದೀರೋ ನಿಮಗೆಲ್ಲರಿಗೂ ಎಲ್ಲ ಥರದವ್ರಿಗೂ ಗೆಳೆಯರಿಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಿ ಎಲ್ಲರಿಗೂ. ಆ್ಯಂಡ್ ಟಿ ಸಿ ಎಲ್ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ, ಖುಷಿ ಆಯ್ತು ನನಗೆ. ತುಂಬ ಪ್ರೊಫೆಷನಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ಭಾಳ ಖುಷಿ ಆಯ್ತು ನನಗೆ. ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಒಳ್ಳೆಯದಾಗಿ ನಿಮಗೆ 5ನೇ ವರ್ಷ ಮಾಡ್ತಾ ಇದ್ದೀರಾ ಆ್ಯಂಡ್ ದೊಡ್ಡ ಕನಸುಗಳನ್ನು ಇಟ್ಕೊಂಡಿದ್ದೀರಾ, ನೆಕ್ಸ್ಟ್ ಟೈಮ್ ತೊಗೊಂಡೋಗ್ಬೇಕು ಅಂತ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಅದಿನ್ನೇನು ಕನ್ನಡ ರಾಜ್ಯೋತ್ಸವದ ನವೆಂಬರ್ ಮುಗೀತು, ಡಿಸೆಂಬರ್ ಶುರುವಾಯಿತು. ಆದರೂ ಎಲ್ಲಿದ್ದರೂ ಕನ್ನಡ ಅಂದ ತಕ್ಷಣ ಮಾತ್ರ ಕಿವಿ ನಿಮ್ಮಲ್ಲಿ ಇರ್ತಾರಲ್ಲ, ಹಾಗೆ ಯಾವುದೇ ದೇಶಕ್ಕೆ ಹೋಗಿ ನಾವು ಎಲ್ಲರಿಗೂ ಕೂಡ ಕನ್ನಡದವರು ಕನ್ನಡ ಅಂತ ಕಂಡ ತಕ್ಷಣ ಒಂಥರ ಅದೇನೋ ಗೊತ್ತಿಲ್ಲ, ಎದೆ ತುಂಬಿ ಬರುತ್ತೆ. ಕರ್ನಾಟಕ ಕನ್ನಡ ಅಂದ ತಕ್ಷಣ ಅದು ಯಾವಾಗಲೂ ಆ ಪ್ರೀತಿ ನಮಗೆ ಇರುತ್ತೆ. ಆ್ಯಂಡ್ ಈ ಸಂದರ್ಭದಲ್ಲಿ ಈ ಒಂದು ಟೂರ್ನಮೆಂಟ್ ಸಕ್ಸಸ್ ಆಗಲಿ, ದೊಡ್ಡ ಮಟ್ಟಿಗೆ ಗೆಲ್ಲಿ ಅಂತ ಹಾರೈಸ್ತೀನಿ. ಒಂದೇ ಒಂದು ನಿಮಗೋಸ್ಕರ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಥ್ಯಾಂಕ್ ಯು. Season 4 ತುಂಬ ಖುಷಿ